ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಈ ಒಂದು ಕೆಲಸ ಮಾಡಲಿಕ್ಕೆ ನಿಮಗೆ ಯಾವುದೇ ರೀತಿಯಾದಂಥ ಇಂಗ್ಲೀಷ್ ಅವಶ್ಯಕತೆ ಇಲ್ಲ. ನಿಮಗೆ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋರು ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಯಾವ ಕಂಪ್ನಿ, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಇಂಟರ್ವ್ಯೂ ಯಾವ ರೀತಿಯಾಗಿರುತ್ತೆ, ಇಂಟರ್ವ್ಯೂನಲ್ಲಿ ಯಾವೆಲ್ಲ ಕ್ವಶನ್ಸ್ ಕೇಳ್ತಾರೆ, ಇಂಟರ್ವ್ಯೂ ಆನ್ಲೈನ್ ವರ್ಚುವಲ್ ಇಂಟರ್ವ್ಯೂ ಇರುತ್ತಾ, ಆಫ್ಲೈನ್ ಇಂಟರ್ವ್ಯೂ ಇರುತ್ತಾ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ಗಳದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಅಲ್ಲೂ ಕೂಡ ನಾನು ಪ್ರತಿನಿತ್ಯ ಜಾಬ್ ಅಪ್ಡೇಟ್ನ ತಿಳಿಸ್ತಾ ಇರ್ತೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೆಕ್ಸ್ಟ್ ವೇವ್ ಅನ್ನೋದು ಒಂದು ಟಾಪೆಸ್ಟ್ ಕಂಪ್ನಿ. ಇದು ಎಜುಕೇಷನ್ ರಿಲೇಟೆಡ್ ಕಂಪ್ನಿ ಆಗಿರುತ್ತೆ. ಈ ಒಂದು ಕಂಪ್ನಿ ಕಡೆಯಿಂದ ಸುಮಾರಷ್ಟು ಕಾಲ್ ಫಾರ್ಮ್ ಆಗಿದೆ. ಯಾವ್ಯಾವೆಲ್ಲ ಲ್ಯಾಂಗ್ವೇಜಸ್ಸಿಗೆ ಕಾಲ್ ಫಾರ್ಮ್ ಆಗಿದೆ ನೋಡ್ತಾ ಹೋಗೋಣ. ಇವಾಗ ನಾವಿಲ್ಲಿ ನೋಡೋದಾದರೆ ಓಪನ್ ಪೊಸಿಷನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್, ಇಲ್ಲಿ 5 ಜಾಬ್ ಓಪನಿಂಗ್ಸ್ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್. ಈ ಒಂದು ಜಾಬ್ಗೆ ಇದು ಕೂಡ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಈ ಒಂದು ಲ್ಯಾಂಗ್ವೇಜ್ಗೆ ನಿಮಗೆ ಮರಾಠಿ ಬರುತ್ತೆ, ಮಲಯಾಳಂ ಬರುತ್ತೆ, ಕನ್ನಡ ಬರುತ್ತೆ ಅನ್ನೋರು ಈ ಒಂದು ಮರಾಠಿ ಮಲಯಾಳಂ ಬರುತ್ತೆ ಅನ್ನೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಕನ್ನಡ ನಮ್ಮ ಕರ್ನಾಟಕದಲ್ಲಿ ಎಲ್ರಿಗೂ ಕೂಡ ತುಂಬಾ ಚೆನ್ನಾಗಿ ಓದಲಿಕ್ಕೆ ಬರೆಯಲಿಕ್ಕೆ ಬರುತ್ತೆ. ಈ ಒಂದು ಜಾಬ್ಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಇದು ಫುಲ್ ಟೈಮ್ ಆಗಿ ಇರುತ್ತೆ. ನೆಕ್ಸ್ಟ್ ಇನ್ನೂ ಒಂದಿದೆ, ಇಲ್ಲಿ ನಿಮ್ಗೆ ಏನಾದರೂ ತಮಿಳ್, ತೆಲುಗು, ಹಿಂದಿ ಇವು 3 ಲ್ಯಾಂಗ್ವೇಜಲ್ಲಿ ಹಿಂದಿ ಕೂಡ ಬರುತ್ತೆ ಅನ್ನೋರು ಈ ಒಂದು ಜಾಬ್ಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಅಗೇನ್ ನೋಡಿ, ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್, ವರ್ಕ್ ಫ್ರಮ್ ಹೋಮ್, ಸೇಲ್ಸ್. ಫಸ್ಟ್ ಒನ್ ಇರೋದು ಪ್ರೀ ಸೇಲ್ಸ್, ಇವಾಗ ಥರ್ಡ್ ಒನ್ ಇರೋದು ಜಸ್ಟ್ ಸೇಲ್ಸ್ ಇದೆ. ಇದಕ್ಕೂ ಕೂಡ ಕನ್ನಡ, ಮಲಯಾಳಂ, ಮರಾಠಿ. ಓಕೆನಾ. ನೆಕ್ಸ್ಟ್ ಬಂದು ಇಲ್ಲಿ ಅಗೇನ್ ನಿಮಗೆ ಹಿಂದಿ ಬರುತ್ತೆ ಅನ್ನೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಓಕೆನಾ. ಹಾಗಿದ್ರೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದು, ಜಾಬ್ ಡಿಸ್ಕ್ರಿಪ್ಷನಲ್ಲ ಏನಿದೆ ಪ್ರತಿಯೊಂದು ಕೂಡ ನಾವೀಗ ಚೆಕ್ ಮಾಡ್ತಾ ಹೋಗೋಣ. ಮೊದಲನೇದು ಜಾಬ್ ಏನಿದೆ ಇವಾಗ ನಾವು ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೆಕ್ಸ್ಟ್ ವೇವ್ ಕಂಪ್ನಿದ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಯಾಕಂತಂದರೆ ನಿಮಗೆ ಇಂಟರ್ವ್ಯೂನಲ್ಲಿ ಇದ್ರ ಬಗ್ಗೆನೂ ಕೂಡ ಕ್ವಶನ್ಸ್ನ ಕೇಳ್ತಾರೆ. ಓಕೆನಾ. ಯಾರು ಫೋನ್ ಮಾಡಿದ್ದು, ಯಾವ ಇಯರಲ್ಲಿ ಇದಾಯಿತು, ಪ್ರತಿಯೊಂದು ಡೀಟೇಲ್ಸ್ನ. ಹಾಗೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಲಿಂಕ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದನ್ನು ಕೂಡ ನೀವು ಅವ್ರದ್ದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ. ನೆಕ್ಸ್ಟ್ ವೇವ್ನಲ್ಲಿ ಆಪರ್ಚುನಿಟೀಸ್ ಹೇಗಿದಾಯಿತು ಅದನ್ನೆಲ್ಲ ನೀವು ಕ್ಲಿಕ್ ಮಾಡಿ ಒಂದು ಸ್ವಲ್ಪ ನೋಡಿಕೊಂಡ್ರೆ ನಿಮ್ಗೆ ಐಡಿಯಾ ಕೂಡ ಗೊತ್ತಾಗುತ್ತೆ. ಇಲ್ಲಿವಾಗ ವಾಟ್ ವಿಲ್ ಯು ಬಿ ಡೂಯಿಂಗ್, ನೀವು ಏನಾಗಿ ಕೆಲಸ ಮಾಡ್ತೀರಾ. ಔಟ್ಬೌಂಡ್ ಕಾಲಿಂಗ್ಸ್ ಆ್ಯಂಡ್ ಜನ್ರೇಟಿಂಗ್ ದ ಸೇಲ್ಸ್ ಕ್ವಾಲಿಫೈಡ್ ಲೀಡ್ಸ್. ಔಟ್ಬೌಂಡ್ ಅಂದರೆ ನೀವೇ ಕಾಲ್ ಮಾಡಿ ಮಾತಾಡಬೇಕಾಗತ್ತೆ, ಅವ್ರದ್ದು ಸೇಲ್ಸ್ ಇರುತ್ತಲ್ಲ ಅದ್ರ ಬಗ್ಗೆ. ಓಕೆನಾ. ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆಗ್ತಿರಲ್ಲ ಆಗ ಕಂಪ್ನಿ ಕಡೆಯಿಂದ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಯಾವ ರೀತಿಯಾಗಿ ನೀವು ಕಾಲ್ ಮಾಡಿ ಕಸ್ಟಮರ್ ಜೊತೆ ಮಾತಾಡಿ ಯಾವ ರೀತಿಯಾಗಿ ಒಂದು ಸೇಲ್ಸ್ನ ನೀವು ಜನ್ರೇಟ್ ಮಾಡಬೇಕು ಅನ್ನೋದನ್ನು ಕಂಪ್ನಿ ಕಡೆಯಿಂದ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಕಂಪೆನ್ಸೇಷನ್, ಇಲ್ಲಿ ಸ್ಯಾಲ್ರಿ ನೋಡೋದಾದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಿಮ್ಮ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿತ್ತು ಅಂದರೆ ಪರ್ಫಾರ್ಮೆನ್ಸ್ ಬೇಸು ನಿಮಗೆ ಇಂಟೆನ್ಸಿವ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಲ್ಯಾಂಗ್ವೇಜಸ್ ನೋಡೋದಾದರೆ ಇಲ್ಲಿ ನೇಟಿವ್ ಸ್ಪೀಕರ್ ಆಫ್, ಇವು 3ರಲ್ಲಿ ಯಾವುದಾದ್ರೂ ಒಂದು ಭಾಷೆ ನಿಮಗೆ ಚೆನ್ನಾಗಿ ಬರೀಬೇಕು. ಇಂಗ್ಲೀಷು ನಿಮ್ಗೆ ಬರ್ತಿದೆ ಅಂದರೆ ಅಡ್ವಾಂಟೇಜ್, ಇಂಗ್ಲೀಷ್ ಬರ್ತಿಲ್ಲ ಅಂದರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಅದೇನು ಮ್ಯಾಂಡಿಟರಿ ಕೇಳಿಲ್ಲ. ವರ್ಕ್ ಲೊಕೇಶನ್ ಆ್ಯಂಡ್ ವರ್ಕಿಂಗ್ ಡೇಸ್. ವರ್ಕ್ ಲೊಕೇಶನ್ ಬಂದು ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಓಕೆನಾ. ಯಾವಾಗ ಬೇಕೋ ಆವಾಗ ನೀವು ಆಫೀಸಿಗೆ ಹೋಗ್ಬೋದು ಅಂತ ಏನು ಇದು ಬರೋದಿಲ್ಲ. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. 6 ಡೇಸು ನೀವು ವರ್ಕ್ ಮಾಡಬೇಕಾಗುತ್ತೆ. ದ ಫಾಲೋಯಿಂಗ್ ವಿಡಿಯೋ ವಿಲ್ ಹೆಲ್ಪ್ ಯು ಟು ಪ್ರಿಪೇರ್ ಫಾರ್ ದ ಇಂಟರ್ವ್ಯೂ. ಇಲ್ಲೇನು ಒಂದು ಲಿಂಕ್ಗಳನ್ನ ಕೊಟ್ಟಿದ್ದಾರೆ, ಇದು ನಿಮಗೆ ಈ ಲಿಂಕ್ಗಳಿದೆಯಲ್ಲ ಇಂಟರ್ವ್ಯೂಗೆ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆನಾ. ನಿಮ್ಗೇನಾದರೂ ಈ ಒಂದು ಜಾಬ್ ಮೇಲೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅಂತ ಬರುತ್ತೆ. ಅಪ್ಲೈ ವಿತ್ ರೆಸ್ಯೂಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಡೇಟೆಡ್ ರೆಸ್ಯೂಮ್ನ ಅಪ್ಲೋಡ್ ಮಾಡಿ. ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ನಿಮ್ಮ ರೆಸ್ಯೂಮ್ನಲ್ಲಿ ಸ್ಕಿಲ್ಸ್ನ ನೀವು ಆ್ಯಡ್ ಮಾಡಿರಬೇಕು. ನೀವು ಏನನ್ನ ರೆಸ್ಯೂಮಲ್ಲಿ ಆ್ಯಡ್ ಮಾಡಿರ್ತೀರ ಅದ್ರ ಬಗ್ಗೆ ತುಂಬ ಗಮನ ಕೊಡಿ. ಯಾಕಂತಂದರೆ ಇಂಟರ್ವ್ಯೂನಲ್ಲಿ ನಿಮ್ಮ ರೆಸ್ಯೂಮ್ ಮೇಲೂ ಕೂಡ ಕ್ವಶನ್ ಕೇಳೋ ಸಾಧ್ಯತೆ ಇರುತ್ತೆ. ಫಸ್ಟ್ ನೇಮ್ ಹಾಕಿ,
ಮಿಡಲ್ ನೇಮಲ್ಲಿ ಮಿಡಲ್ ನೇಮ್ ಇತ್ತು ಅಂದರೆ ಹಾಕಿ, ಲಾಸ್ಟ್ ನೇಮಲ್ಲಿ ಸರ್ನೇಮ್ ಹಾಕಿ. ಸರ್ನೇಮ್ ಇಲ್ಲ ಅಂತಂದರೆ ಲಾಸ್ಟ್ ನೇಮಲ್ಲಿ ನಿಮ್ಮ ಒಂದು ಇನ್ಷಿಯಲ್ ಹಾಕಿ. ಏನು ಇಂಟು ಮಾರ್ಕ್ ಇದೆ ಆ ಒಂದು ಫೀಲ್ಡ್ಗಳು ಕಂಪಲ್ಸರಿ ಇರುತ್ತೆ. ನೀವು ಯೂಸ್ ಮಾಡೋ ಅಂಥ ಇಮೇಲ್ ಐ ಡಿ ಹಾಕಿ. ಯಾಕಂತಂದರೆ ಕಂಪ್ನಿಯವರು ನಿಮಗೆ ನೀವು ಕೊಟ್ಟಂಥ ಇಮೇಲು ಮತ್ತು ಫೋನ್ ನಂಬರ್ಗೆ ಅವರು ನಿಮಗೆ ಕಾಲ್ ಮಾಡ್ತಾರೆ. ಸೋಷಿಯಲ್ ನೆಟ್ವರ್ಕ್ ಆ್ಯಂಡ್ ವೆಬ್ ಲಿಂಕ್ಸ್. ನಿಮ್ಮ ಹತ್ರ ಏನಾದರೂ ಎಜುಕೇಷನ್ ರಿಲೇಟೆಡ್ ಏನಾದರೂ ವೆಬ್ಸೈಟ್ ಇತ್ತು ಅಂತಂದರೆ ಆ್ಯಡ್ ಮಾಡಿ, ಇಲ್ಲ ಅಂದರೆ ಪರವಾಗಿಲ್ಲ, ನಡೆಯುತ್ತೆ. ನೀವೇನಾದರೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಇದ್ದೀರಾ, ಬೇರೆ ಕಡೆ ಕೆಲಸ ಮಾಡ್ತಿದ್ದೀರಾ ಅಂತ ಅಂದರೆ ನಿಮಗೇನಾದರೂ ಎಂಪ್ಲಾಯ್ದಿದ್ದರೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸು ಪ್ರತಿಯೊಂದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಎಜುಕೇಷನ್, ನಿಮ್ಮ ಒಂದು ಹೈಯೆಸ್ಟ್ ಎಜುಕೇಷನ್ ಏನು, ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ, SLC ಆಗಿದೆಯಾ, PUC ಆಗಿದೆಯಾ, ನಿಮ್ಮ ಎಜುಕೇಷನ್ ಬಗ್ಗೆ ನೀವು ಬರೀಬೇಕು. ವಾಟ್ ಈಸ್ ಯುವರ್ ಏಜ್, ನಿಮ್ಮ ಏಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೆಂಡರ್, ನೀವು ಮೇಲ್ ಫೀಮೇಲ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕರೆಂಟ್ಲಿ ಪರ್ಸ್ಯೂಯಿಂಗ್ ಎನಿ ಕೋರ್ಸಸ್ ಡಿಗ್ರಿ, ನೀವೇನಾದರೂ ಡಿಗ್ರಿ ಓದ್ತಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಹಾಕಿ. ಈ ಒಂದು ಕೆಲಸನ ಯಾರು ಬೇಕಿದ್ರೂ ಮಾಡ್ಬೋದು. ಸ್ಟೂಡೆಂಟ್ಸ್ ಮಾಡ್ಬೋದು, ಹೌಸ್ ವೈಫ್ಸ್ ಮಾಡ್ಬೋದು, ರಿಟೈರ್ಡ್ ಪರ್ಸನ್ ಮಾಡ್ಬೋದು, ಯಾರು ಬೇಕಾದರೂ ಈ ಒಂದು ಕೆಲಸನ ನೀವು ಮಾಡ್ಬೋದು. ಇನ್ ವಿಚ್ ಲ್ಯಾಂಗ್ವೇಜ್ ಡು ಯು ಪೊಸೆಸ್ ಫ್ಲೂಯೆನ್ಸಿ, ನಮ್ಮ ಕನ್ನಡ ಚೆನ್ನಾಗಿ ಬರುತ್ತೆ, ಇಲ್ಲಿ ಕನ್ನಡನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್, ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಎಕ್ಸ್ಪೀರಿಯನ್ಸ್ ಹಾಕಿ. ಫ್ರೆಷರ್ ಇದ್ದರೆ ಫ್ರೆಷರ್ ಅಂತ ಹಾಕಿ. ಪ್ರೀವಿಯಸ್ ಎಕ್ಸ್ಪೀರಿಯನ್ಸು, ಅಗೇನ್ ಇಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಹಾಕಿ. ಫ್ರೆಷರ್ ಇದ್ದರೆ ಫ್ರೆಷರ್ ಅಂತ ಹಾಕಿ. ಇಲ್ಲೇನು ಎಕ್ಸ್ಪೀರಿಯನ್ಸ್ ಪರ್ಸನ್ನು ಕರೆಂಟ್ CTC, ನೀವು ಇಂದಿನ ಕಂಪನಿನಲ್ಲಿ ಎಷ್ಟು ಸ್ಯಾಲ್ರಿ ತೊಗೋತಿದ್ದೀರಾ ಅಷ್ಟನ್ನು ನೀವು ಹಾಕಬೇಕಾಗುತ್ತೆ. ಹ್ಯಾವ್ ಯು ವರ್ಕ್ ವಿತ್ ನೆಕ್ಸ್ಟ್ ವೇವ್ ಬಿಫೋರ್, ಇದಕ್ಕಿಂತ ಮುಂಚೆ ನೀವೇನಾದರೂ ನೆಕ್ಸ್ಟ್ ವೇವಲ್ಲಿ ವರ್ಕ್ ಮಾಡಿದರೆ ಎಸ್ ಅಂತ ಹಾಕಬೇಕು, ಇಲ್ಲ ಅಂತಂದರೆ ನೋ ಅಂತ ಹಾಕಬೇಕು. ಹ್ಯಾವ್ ಯು ಎವರ್ ಟೇಕನ್ ಕೋರ್ಸಸ್ ನೆಕ್ಸ್ಟ್ ವೇವಲ್ಲಿ ನೀವು ಯಾವುದಾದ್ರೂ ಕೋರ್ಸ್ ತೊಗೊಂಡಿದ್ರೆ ಎಸ್, ಇಲ್ಲ ಅಂದರೆ ನೋ. ಯುವರ್ ಕರೆಂಟ್ ಲೊಕೇಶನ್, ಇವಾಗ ನೀವು ಯಾವ ಒಂದು ಲೊಕೇಶನ್, ಯಾವ ಒಂದು ಊರಲ್ಲಿದ್ದೀರಾ ಆ ಊರದ್ದು ಹೆಸರನ್ನು ಹಾಕಿ. ಆರ್ ಯು ವಿಲ್ಲಿಂಗ್ ಟು ರೀಲೊಕೇಟ್ ಟು ಹೈದ್ರಾಬಾದ್, ಸೊ ನಿಮಗೆ ಕೆಲಸ ಬೇಕು ಅಂತಂದರೆ ಎಸ್ ಅಂತ ಹಾಕಬೇಕಾಗುತ್ತೆ. ಎಕ್ಸ್ಪೆಕ್ಟೆಡ್ ಸಿಟಿ, ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಯಾವಾಗಲಾದರೂ ಒಂದು ಸಲ ನಿಮ್ಮನ್ನ ಕರಿಬೋದು ಅಷ್ಟೇ, ಯಾವಾಗಲೂ ಕರೆಯೋದಿಲ್ಲ. CTC ನೀವು ಫ್ರೆಷರ್ ಇರೋದ್ರಿಂದ ಸ್ಟ್ಯಾಂಡರ್ಡ್ ಅಂತಲೇ ಹಾಕಿ. ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ, ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ. ಸೊ ಇದು ಫಸ್ಟ್ ಜಾಬ್ ಆಯಿತು. ಅದೇ ರೀತಿಯಾಗಿ ಸೆಕೆಂಡ್ ಜಾಬಲ್ಲಿ ಕೂಡ ಸೇಮ್ ಅಪ್ಲಿಕೇಶನ್ ಪ್ರೋಸೆಸ್ ಇರುತ್ತೆ. ನಿಮ್ಗೆ ಹಿಂದಿ ಬರೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಇವಾಗ ನಾನು ಥರ್ಡ್ ಒನ್ ತೋರಿಸ್ತೀನಿ. ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ವರ್ಕ್ ಫ್ರಮ್ ಹೋಮ್ ಸೇಲ್ಸ್. ಇವಾಗ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಗೇನ್ ಜಾಬ್ ಡಿಸ್ಕ್ರಿಪ್ಷನ್ ಬಗ್ಗೆ ನೋಡೋದಾದರೆ, ಇಲ್ಲಿ ಆ್ಯಕ್ಟಿಂಗ್ ಆ್ಯಸ್ ಎ ಮೆಂಟರ್ ಆ್ಯಂಡ್ ಗೈಡರ್ ಆ್ಯಂಡ್ ಬೀಯಿಂಗ್ ಎ ಸೋರ್ಸ್ ಆಫ್ ಕೆರಿಯರ್ ಅಡ್ವೈಸ್ ಫಾರ್ ದ ಪೊಟೆನ್ಷಿಯಲ್ ಲರ್ನರ್ಸ್. ಇವ್ರು ನೆಕ್ಸ್ಟ್ ವೇವ್ ಅವ್ರದ್ದು ಕೋರ್ಸಸ್ ಏನು ತೊಗೊಂಡಿರ್ತಾರೆ, ಅವರು ಒಂದು ಸ್ಟೂಡೆಂಟಿಗೆ ನೀವು ಮೆಂಟರ್ ಆಗಿ ಅಥವಾ ಗೈಡ್ ಆಗಿ ಆ್ಯಕ್ಟ್ ಮಾಡ್ತೀರಾ. ಅವರ ಒಂದು ಎಜುಕೇಷನಲ್ ಕೆರಿಯರಲ್ಲಿ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಒಂದು ರೋಲು ತುಂಬಾ ಮುಖ್ಯವಾಗಿರುತ್ತೆ. ಓಕೆನಾ. ಅಗೇನ್ ನೀವು ಏನು ಒಂದು ಜಾಬ್ಗೆ ಸೆಲೆಕ್ಟ್ ಆಗ್ತಿರಲ್ಲ, ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ. ಅವರು ನಿಮ್ಮಲ್ಲಿ ಏನು ನೋಡ್ತಾ ಇದ್ದಾರೆ ಅಂತಂದರೆ, ಆ್ಯನ್ ಇಂಡಿವಿಜುವಲ್ ವಿತ್ ಎಕ್ಸಲೆಂಟ್ ಕನ್ನಡ ಚೆನ್ನಾಗಿ ಬರಬೇಕು. ಈ 3 ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜು ಚೆನ್ನಾಗಿ ಬರಬೇಕು. ಹೈಲಿ ಡೆಡಿಕೇಟೆಡ್ ಇರೋವಂಥವ್ರನ್ನ ನೋಡ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇದು ಕೂಡ ನೀವು ಬೇಕು ಈ ಇಂಟರ್ವ್ಯೂಗೆ ಪ್ರಿಪೇರ್ ಆಗಬೇಕು ಅನ್ನೋರು ಕೂಡ ನೋಡಿ. ಈ ಒಂದು ಜಾಬ್ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿ ಸೇಮ್ ಅದೇ ರೀತಿಯಾಗಿ ಅಪ್ಲೈ ಮಾಡಬೇಕು. ಈ ಎಲ್ಲ ಜಾಬ್ಗಳು ಕೂಡ ಇದೇ ರೀತಿಯಾಗಿ ಅಪ್ಲೈ ಮಾಡಬೇಕು. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿರ್ತೀರಲ್ವ, ಹಾಗೆ ಈ ವಿಡಿಯೋಗೆ ಮರಿದಲ್ಲೇ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.